ಒಂದು ರಬ್ಬರ್ ಬ್ಯಾಂಡ್ ಎಳ್ದಾಗ ಯಾಕೆ ಅದು ವಾಪಸ್ ತನ್ನ ಹಳೆ ಶೇಪ್ಗೆ ಬರುತ್ತೆ, ಅದರ ಜೇಡಿಮಣ್ಣನ್ನ ಒತ್ತಿದ್ರೆ ಅದು ಯಾಕೆ ಹಾಗೇನೆ ಉಳಿದುಬಿಡುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದಿರಾ? ನಮ್ಮ ಸುತ್ತ ಇರೋ ವಸ್ತುಗಳ ಒಳಗೆ ಅಡಗಿರೋ ಈ ಹಿಡನ್ ಫೋರ್ಸಸ್ ಬಗ್ಗೆ, ಅಂದ್ರೆ ಅವುಗಳ ಮೆಮರಿ ಪವರ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಒಂದು ರಬ್ಬರ್ ಬ್ಯಾಂಡನ್ನ ಎಳೆದಾಗ ಅದರೊಳಗೆ ನಿಜವಾಗ್ಲೂ ಏನ್ ನಡೀತಾ ಇರುತ್ತೆ? ಕೇಳೋಕೆ ಇದು ಸಿಂಪಲ್ ಪ್ರಶ್ನೆ ಅಂತ ಅನ್ಸ್ಬೋದು, ಆದ್ರೆ ಇದರ ಉತ್ತರದಲ್ಲಿ ದೊಡ್ಡ ದೊಡ್ಡ ಸೇತುವೆಗಳನ್ನ ಹೇಗೆ ಕಟ್ಬೇಕು ಅನ್ನೋದ್ರಿಂದ ಹಿಡಿದು ನಮ್ಮ ಮೂಳೆಗಳು ಯಾಕೆ ಮುರಿಯುತ್ತೆ ಅನ್ನೋವರೆಗೂ ಎಲ್ಲದಕ್ಕೂ ಸುಳಿವು ಸಿಗುತ್ತೆ. ನೋಡಿ, ಯಾವುದೇ ವಸ್ತುವಿನ ಮೇಲೆ ಫೋರ್ಸ್ ಹಾಕಿದಾಗ ಅದಕ್ಕೆ ಕೇವಲ ಎರಡೇ ದಾರಿ ಇರೋದು. ಒಂದು, ಅದು ತನ್ನ ಒರಿಜಿನಲ್ ಆಕಾರಕ್ಕೆ ವಾಪಸ್ ಬರಬೇಕು. ಇಲ್ಲ ಅಂದ್ರೆ ಅದರ ಆಕಾರ ಪರ್ಮನೆಂಟ್ ಆಗಿ ಬದಲಾಗಿ ಹಾಗೆ ಉಳಿದುಬಿಡಬೇಕು. ಇದು ವಸ್ತುಗಳ ಎರಡು ಪ್ರಮುಖ ವಿಧಿಗಳು ಅಂತಾನೆ ಹೇಳ್ಬಹುದು. ಸರಿ, ಎರಡು ಗುಣಗಳಿಗೆ ಸೈಂಟಿಫಿಕ್ ಹೆಸರುಗಳೂ ಇವೆ. ಒಂದು ಎಲಾಸ್ಟಿಸಿಟಿ, ಅಂದ್ರೆ ಸ್ಥಿತಿಸ್ಥಾಪಕತ್ವ. ಇನ್ನೊಂದು ಪ್ಲಾಸ್ಟಿಸಿಟಿ. ಇವೆರಡರ ನಡುವೆ ಇರೋ ವ್ಯತ್ಯಾಸ ಏನು? ಅವು ಹೇಗೆ ಕೆಲಸ ಮಾಡುತ್ತವೆ? ಬನ್ನಿ ಈಗ ನೋಡೋಣ. ಮೊದಲನೇದಾಗಿ ಎಲಾಸ್ಟಿಸಿಟಿ. ಇದನ್ನ ಒಂದು ವಸ್ತುವಿನ ನೆನಪಿನ ಶಕ್ತಿ ಅಂತಾನೆ ಕರಿಬೋದು. ಅದರ ಮೇಲೆ ಹಾಕಿದ ಫೋರ್ಸ್ ತಗ್ದ ತಕ್ಷಣ ಅದು ತನ್ನ ಹಳೆ ಸೈಜ್ ಮತ್ತು ಶೇಪ್ಗೆ ವಾಪಸ್ ಬರುತ್ತೆ. ಇದಕ್ಕೆ ಕಾರಣ ಅದ್ರೊಳಗಿರೋ ಅಣುಗಳು ಒಂದನ್ನೊಂದು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋ ಶಕ್ತಿ. ನಮ್ಮ ಸುತ್ತಮುತ್ತಲೇ ಎಲಾಸ್ಟಿಸಿಟಿಗೆ ಎಷ್ಟೊಂದು ಉದಾಹರಣೆಗಳಿದೆ. ಎಳೆದ ರಬ್ಬರ್ ಬ್ಯಾಂಡ್ ತನ್ನಷ್ಟಕ್ಕೆ ತಾನೇ ವಾಪಸ್ ಬರೋದು, ಅಥವಾ ನಾವು ವೇಯಿಂಗ್ ಮಷೀನ್ ಮೇಲೆ ನಿಂತಾಗ ಅದರೊಳಗಿರೋ ಸ್ಪ್ರಿಂಗ್ ಕೆಳಗೆ ಹೋಗಿ ನಾವು ಎಳೆದ್ಮೇಲೆ ಮತ್ತೆ ವಾಪಸ್ ಬರೋದು, ಇವೆಲ್ಲವೂ ಎಲಾಸ್ಟಿಸಿಟಿಗೆ ಬೆಸ್ಟ್ ಎಕ್ಸಾಂಪಲ್ಸ್. ಇನ್ನೊಂದ್ ಕಡೆ ಇರೋದು ಪ್ಲಾಸ್ಟಿಸಿಟಿ. ಇದು ಎಲಾಸ್ಟಿಸಿಟಿಗೆ ಪಕ್ಕಾ ಆಪೋಸಿಟ್. ಒಂದು ವಸ್ತುವಿನ ಮೇಲೆ ಫೋರ್ಸ್ ಹಾಕಿದಾಗ ಅದು ತನ್ನ ಆಕಾರವನ್ನ ಶಾಶ್ವತವಾಗಿ ಬದಲಾಯಿಸ್ಕೊಳ್ಳುತ್ತೆ. ಫೋರ್ಸ್ ತೆಗೆದ್ಮೇಲೂ ಅದು ಹೊಸ ಆಕಾರದಲ್ಲೇ ಉಳಿಯುತ್ತೆ. ಜೇಡಿಮಣ್ಣಿಗೆ ನಮ್ಗೆ ಬೇಕಾದ ಆಕಾರ ಕೊಡೋದು, ಅಥವಾ ಬಿಸಿ ಕಬ್ಬಿಣವನ್ನ ಬಡಿದು ಅದಕ್ಕೆ ಒಂದು ಹೊಸ ರೂಪ ಕೊಡೋದು, ಇದೆಲ್ಲ ಪ್ಲಾಸ್ಟಿಸಿಟಿದಿಂದನೇ ಸಾಧ್ಯ. ಈ ಗುಣದಿಂದಲೇ ನಾವು ಎಷ್ಟೊಂದು ವಸ್ತುಗಳನ್ನ ತಯಾರಿಸ್ತೇವೆ. ಹಾಗಾದ್ರೆ ಒಂದು ವಸ್ತು ಯಾವಾಗ ತನ್ನ ನೆನಪಿನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ, ಅಂದ್ರೆ ಎಲಾಸ್ಟಿಕ್ ಸ್ಥಿತಿಯಿಂದ ಪ್ಲಾಸ್ಟಿಕ್ ಸ್ಥಿತಿಗೆ ಯಾವಾಗ ಬದಲಾಗುತ್ತೆ? ಅದಕ್ಕೊಂದು ನಿರ್ಣಾಯಕ ಪಾಯಿಂಟ್ ಇದೆ. ಅದನ್ನೇ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಕರೆಯೋದು. ವೈಜ್ಞಾನಿಕವಾಗಿ ಅದನ್ನ ಎಲಾಸ್ಟಿಕ್ ಲಿಮಿಟ್ ಅಂತ ಕರೀತಾರೆ. ಇದೊಂದು ರೀತಿ ಲಕ್ಷ್ಮಣ ರೇಖೆ ಇದ್ಹಾಗೆ. ಒಂದು ವಸ್ತು ಪರ್ಮನೆಂಟ್ ಆಗಿ ಬದಲಾಗದೆ ತಡೆದುಕೊಳ್ಳೋಕೆ ಆಗುವ ಗರಿಷ್ಠ ಒತ್ತಡವೇ ಇದು. ಒಮ್ಮೆ ಈ ಲಿಮಿಟ್ ದಾಟಿದ್ರೆ ಆ ವಸ್ತು ಮತ್ತೆ ತನ್ನ ಹಳೆ ರೂಪಕ್ಕೆ ಬರೋದೇ ಇಲ್ಲ. ಸರಿ, ಇದೆಲ್ಲ ಯಾಕಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ವಸ್ತುವಿನ ಹೊರಗೆ ಅಲ್ಲ, ಅದರ ಒಳಗಿರೋ ಆಂತರಿಕ ಶಕ್ತಿಗಳ ಬಗ್ಗೆ ತಿಳಿಯೋಣ. ಹೊರಗಿಂದ ಒಂದು ಫೋರ್ಸ್ ಹಾಕಿದಾಗ ಮೆಟೀರಿಯಲ್ ಸುಮ್ನೆ ಕೂರಲ್ಲ, ಅದು ಒಳಗಿಂದಾನೇ ಅದಕ್ಕೆ ರೆಸಿಸ್ಟ್ ಮಾಡುತ್ತೆ. ಆ ಪ್ರತಿರೋಧಕ ಶಕ್ತಿಯನ್ನೇ ಪ್ರತಿಬಲ ಅಥವಾ ಸ್ಟ್ರೆಸ್ ಅಂತ ಕರೆಯೋದು. ಅಂದ್ರೆ ಒಂದು ವಸ್ತು ತನ್ನ ಆಕಾರವನ್ನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿ ಫೈಟ್ ಮಾಡುತ್ತೆ ಅನ್ನೋದರ ಬಳತೆ ಇದು. ವಿಜ್ಞಾನದಲ್ಲಿ ಈ ಸ್ಟ್ರೆಸ್ ಅನ್ನ ಪ್ಯಾಸ್ಕಲ್ ಅನ್ನೋ ಯೂನಿಟ್ನಲ್ಲಿ ಅಳತೆ ಮಾಡ್ತಾರೆ. ಒಂದು ಪ್ಯಾಸ್ಕಲ್ ಅಂದ್ರೆ ಎಷ್ಟು ಅಂತ ಒಂದು ಅಂದಾಜ್ ಬೇಕಾ? ಸುಮಾರು 1 ಚದುರ ಮೀಟರ್ ಜಾಗದ ಮೇಲೆ ಒಂದು ಸೇಬನ್ನ ಇಟ್ಟಾಗ ಆಗೋ ಒತ್ತಡ ಅಷ್ಟೇ. ಈ ಸ್ಟ್ರೆಸ್ಸಿಂದ ವಸ್ತುವಿನ ಮೇಲೆ ಏನು ಪರಿಣಾಮ ಆಯಿತು ಅಂತ ಅಳೆಯೋಕೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅದನ್ನೇ ವಿಕೃತಿ ಅಥವಾ ಸ್ಟ್ರೇನ್ ಅಂತ ಕರೆಯೋದು. ಸಿಂಪಲಾಗಿ ಹೇಳೋದಾದ್ರೆ, ವಸ್ತು ಒರಿಜಿನಲ್ ಆಗಿ ಎಷ್ಟಿತ್ತು, ಈಗ ಎಷ್ಟು ಬದಲಾಗಿದೆ ಅನ್ನೋ ಲೆಕ್ಕಾಚಾರ ಇದು. ಅಂದ್ರೆ ವಸ್ತುವಿನ ಉದ್ದ, ಅಗಲ ಅಥವಾ ಗಾತ್ರದಲ್ಲಿ ಆದ ಬದಲಾವಣೆಯ ಪ್ರಮಾಣ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಸ್ಟ್ರೇನ್ಗೆ ಯಾವುದೇ ಯೂನಿಟ್ ಇಲ್ಲ. ಯಾಕಂದ್ರೆ ಇದು ಉದ್ದವನ್ನ ಉದ್ದದಿಂದಾನೇ ಭಾಗಿಸ್ದ ಹಾಗೆ. ಇದು ಬರೀ ಒಂದು ನಂಬರ್, ಎಷ್ಟು ಪಟ್ಟು ಬದಲಾಗಿದೆ ಅಂತ ಮಾತ್ರ ಹೇಳುತ್ತೆ. ಸರಿ, ಈ ಸ್ಟ್ರೆಸ್ ಸ್ಟ್ರೇನ್ ಅನ್ನೋದು ಬರೀ ಒಂದೇ ಥರ ಇರಲ್ಲ. ವಸ್ತುಗಳನ್ನ ನಾವು ಬೇರೆ ಬೇರೆ ರೀತಿ ಎಳಿಬಹುದು, ಒತ್ತಬಹುದು ಅಥವಾ ತಿರುಚಬಹುದು. ಹೀಗಾಗಿ ಇದರಲ್ಲಿ 3 ಮುಖ್ಯವಾದ ವಿಧಗಳಿವೆ. ಮೊದಲನೇದು ಟೆನ್ಸೈಲ್ ಸ್ಟ್ರೆಸ್, ಅಂದ್ರೆ ಎಳೆಯೋದು. ಒಂದು ವಸ್ತುವನ್ನ 2 ಕಡೆಯಿಂದ ಹಿಡಿದು ಎಳೆದಾಗ ಅದರೊಳಗೆ ಈ ಸ್ಟ್ರೆಸ್ ಉಂಟಾಗತ್ತೆ. ಒಂದು ರಬ್ಬರ್ ಬ್ಯಾಂಡ್ ಎಳೆಯೋದ್ರಿಂದ ಹಿಡಿದು ಗಿಟಾರ್ ತಂತಿ ಟೈಟ್ ಮಾಡೋವರೆಗೂ. ಅಷ್ಟೇ ಯಾಕೆ, ಚೂಯಿಂಗಮ್ ಎಳೆದಾಗ್ಲೂ ಎಲ್ಲಾ ಕಡೆ ಇದೇ ಟೆನ್ಸೈಲ್ ಸ್ಟ್ರೆಸ್ ಕೆಲಸ ಮಾಡುತ್ತೆ. ಎರಡನೇದು ವಾಲ್ಯೂಮ್ ಸ್ಟ್ರೆಸ್. ಹೆಸರೇ ಹೇಳೋ ಹಾಗೆ ಇದು ಗಾತ್ರಕ್ಕೆ ಸಂಬಂಧಿಸಿದ್ದು. ವಸ್ತುವಿನ ಮೇಲೆ ಎಲ್ಲಾ ಕಡೆಯಿಂದಲೂ ಒಂದೇ ಸಮನಾದ ಒತ್ತಡ ಬಿದ್ದಾಗ ಅದರ ವಾಲ್ಯೂಮ್ ಅಥವಾ ಗಾತ್ರ ಕಮ್ಮಿಯಾಗುತ್ತೆ. ಉದಾಹರಣೆಗೆ, ಸಮುದ್ರದ ಅತಿ ಆಳದಲ್ಲಿರೋ ಒಂದು ವಸ್ತು ಮೇಲೆ ನೀರು ಎಲ್ಲಾ ಕಡೆಯಿಂದ ಒತ್ತಡ ಹಾಕುತ್ತಲ್ಲ, ಅಥವಾ ಒಂದು ಹೈಡ್ರಾಲಿಕ್ ಪ್ರೆಸ್ ಮಷೀನ್ ಒಂದು ಮೆಟಲ್ ಬ್ಲಾಕ್ ಅನ್ನ ಒತ್ತಿದಾಗ
ಅದೆಲ್ಲ ವಾಲ್ಯೂಮ್ ಸ್ಟ್ರೆಸ್ಗೆ ಉದಾಹರಣೆ. ಮೂರನೇದು ಮತ್ತು ಕೊನೆಯದು ಶಿಯರ್ ಸ್ಟ್ರೆಸ್. ಇದನ್ನ ತಿರ್ಚೋದು ಅಥವಾ ಜಾರಿಸೋದು ಅಂತ ಅರ್ಥ ಮಾಡ್ಕೋಬಹುದು. ಅಂದ್ರೆ ಫೋರ್ಸ್ ವಸ್ತುವಿನ ಮೇಲ್ಮೈಗೆ ಸಮಾನಾಂತರವಾಗಿ ಅಪ್ಲೈ ಆಗುತ್ತೆ. ಒಂದು ಪುಸ್ತಕದ ಮೇಲ್ಭಾಗವನ್ನ ಹಿಡಿದು ಪಕ್ಕಕ್ಕೆ ತಳ್ಳ್ರೆ ಹೇಗಾಗುತ್ತೆ? ಲೇಯರ್ಸ್ ಒಂದ್ರ ಮೇಲೊಂದು ಜಾರುತ್ತೆ ಅಲ್ವಾ? ಅಥವಾ ಕತ್ರಿಯಿಂದ ಪೇಪರ್ ಕತ್ತರಿಸುವಾಗ ಇಸ್ಪೀಟ್ ಕಾರ್ಡ್ಗಳನ್ನ ಒಂದ್ರ ಮೇಲೊಂದು ಜಾರಿಸಿದ್ರೆ ಅದೇ ಶಿಯರ್ ಸ್ಟ್ರೆಸ್. ನೋಡಿ, ಸೇತುವೆಗಳಿಂದ ಹಿಡಿದು ನಮ್ಮ ಮೂಳೆಗಳ ತನಕ ಪ್ರತಿಯೊಂದಕ್ಕೂ ಒಂದು ಬ್ರೇಕಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ, ನಮ್ಮ ಸುತ್ತಮುತ್ತ ಇರೋ ಯಾವ ವಸ್ತುಗಳನ್ನ ಅವುಗಳ ಎಲಾಸ್ಟಿಕ್ ಲಿಮಿಟ್ ಅಂಚಿನಲ್ಲೇ, ಅಂದ್ರೆ ಇನ್ನೇನು ಮುರಿಯುತ್ತೆ ಅನ್ನೋ ಸ್ಥಿತಿಯಲ್ಲೇ ಕೆಲಸ ಮಾಡೋ ಹಾಗೆ ಡಿಸೈನ್ ಮಾಡಿದ್ದಾರೆ? ಮುಂದಿನ ಸಲ ಸೇತುವೆ ದಾಟುವಾಗ ಅಥವಾ ಸ್ಪ್ರಿಂಗ್ ಇರೋ ಪೆನ್ ಬಳಸುವಾಗ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ.